2019 ನವೆಂಬರ್ 29 ಶುಕ್ರವಾರ ಬಿಗ್ ಬಿ ಅಮಿತಾಬ್ ಬಚ್ಚನ್ ನಡೆಸಿಕೊಡೋ ಕೌನ್ ಬನೇಗಾ ಕರೋಡ್ಪತಿ ಶೋನ 11ನೇ ಸೀಸನ್ನ ಫಿನಾಲೆಯ ಮೊದಲ ದಿನ ಗೆಸ್ಟ್ ಪಾರ್ಟಿಸಿಪೆಂಟ್ ಆಗಿ ವೇದಿಕೆಗೆ ಆಗಮಿಸಿದ 69 ವರ್ಷದ ಕರ್ನಾಟಕದ ಮಹಿಳೆಯ ಪಾದವನ್ನ ಮುಟ್ಟಿ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋದು 77 ವರ್ಷದ ಅಮಿತಾಬ್ ಬಚ್ಚನ್. ಅಂದು ಅಮಿತಾಬ್ ಬಚ್ಚನ್ ಶೋನಲ್ಲಿ ಸಾಕ್ಷಾತ್ ಭಾರತಾಂಬೆಯಂತೆ ಪ್ರತ್ಯಕ್ಷವಾಗಿದ್ದ ಅಪ್ಪಟ ಕನ್ನಡತಿ ಸುಧಾ ಮೂರ್ತಿ. ರಾಜಕಾರಣಿಯಲ್ಲ, ಆದರೆ ರಾಜಕೀಯ ಪ್ರಜ್ಞೆ ಇದೆ. ಕೋಟ್ಯಾಧಿಪತಿ ಹೌದು, ಆದರೆ ಬಡವರ ನಾಡಿ ಮಿಡಿತ ಗೊತ್ತಿದೆ. ಹೈಫೈ ಇಂಗ್ಲಿಷ್ ಬರುತ್ತೆ, ಆದರೆ ಕನ್ನಡ ಭಾಷೆಗೆ ರಾಯಭಾರಿ. ಮುತ್ಸದ್ದಿ ಮಾತುಗಳಾಡ್ತಾರೆ, ಆದರೆ ಮಕ್ಕಳಂತ ಮನಸ್ಸಿದೆ. ಸರಳತೆ, ವಿಧೇಯತೆ, ಗಾಂಭೀರ್ಯ, ಮುಗ್ಧತೆ, ಮಾನವೀಯತೆಯ ಪ್ರತಿರೂಪ. ಪತಿ ಪಕ್ಕಾ ಉದ್ಯಮಿ, ಆದ್ರೆ ಇವರು ಮಮತೆಯ ಮಹಾತಾಯಿ. ಇಷ್ಟೆಲ್ಲ ಗುಣಗಳನ್ನು ಹೊಂದಿರೋ ಸುಧಾ ಮೂರ್ತಿ ನಮ್ಮ ದೇಶದ ಪ್ರಧಾನಿ ಆಗಬೇಕು. ಆದರೆ ನಮ್ಮ ರಾಜಕೀಯ ವ್ಯವಸ್ಥೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ. 1950 ಆಗಸ್ಟ್ 19 ಹಾವೇರಿ ಜಿಲ್ಲೆಯ ಶಿಗ್ಗಾವಿ. RH ಕುಲಕರ್ಣಿ ಹೆಸರಿನ ಸರ್ಜನ್ ಮತ್ತು ಸ್ಕೂಲ್ ಟೀಚರ್ ಆಗಿದ್ದ ಅವರ ಪತ್ನಿ ವಿಮಲಾ ಕುಲಕರ್ಣಿ. ಆ ದಂಪತಿಗೆ ಜನಿಸಿದ ಹೆಮ್ಮೆಯ ಕನ್ನಡತಿ ಸುಧಾ ಕುಲಕರ್ಣಿ, ಅಕ್ಕ ಸುಧಾ ಮೂರ್ತಿ. ಅಪ್ಪ, ಅಮ್ಮ, ಇಡೀ ಕುಟುಂಬ, ಮುಖ್ಯವಾಗಿ ಅಜ್ಜಿ ಧಾರೆಯರದ ಸಂಸ್ಕಾರ ಸುಧಾ ಮೂರ್ತಿಯವರ ಸುಸಂಸ್ಕೃತ ಬದುಕಿಗೆ ದಾರಿದೀಪ ಆಗುತ್ತೆ. ಮುಂದೆ BVB ಎಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಇಂದಿನ KLE ಕಾಲೇಜ್ನಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ನಲ್ಲಿ BE ಪೂರ್ಣಗೊಳಿಸುತ್ತಾರೆ. ಆನಂತರ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ME ಕಂಪ್ಲೀಟ್ ಮಾಡ್ತಾರೆ. ನೀವು ನಂಬ್ತೀರಾ? ಇಂಡಿಯಾದ ಅತಿ ದೊಡ್ಡ ಆಟೋಮೊಬೈಲ್ ಕಂಪನಿ ಟಾಟಾ ಇಂಜಿನಿಯರಿಂಗ್ ಅಂಡ್ ಲೋಕೋಮೋಟಿವ್ ಕಂಪನಿಗೆ ಫಿಮೇಲ್ ಇಂಜಿನಿಯರ್ ಆಗಿ ಆಯ್ಕೆಯಾದ ಇಂಡಿಯಾದ ಮೊದಲ ಮಹಿಳೆ ಸುಧಾ ಮೂರ್ತಿ. 1996 ಇನ್ಫೋಸಿಸ್ ಫೌಂಡೇಶನ್, ಪುಣೆ, ಮಹಾರಾಷ್ಟ್ರ. ಸುಧಾ ಕುಲಕರ್ಣಿಯವರು ಪುಣೆಯ ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋ ಟೈಮ್ನಲ್ಲೇ ನಾರಾಯಣ ಮೂರ್ತಿಯವರ ಪರಿಚಯ ಆಗುತ್ತೆ. ಮನೆಯವರ ವಿರೋಧದ ನಡುವೆ ಕೂಡ ಸುಧಾ ಮೂರ್ತಿ ಮತ್ತು ನಾರಾಯಣ ಮೂರ್ತಿ ಮದುವೆ ಆಗ್ತಾರೆ. 1981ರಲ್ಲಿ ನಾರಾಯಣ ಮೂರ್ತಿ 7 ಮಂದಿಯ ಟೀಮ್ ಕಟ್ಕೊಂಡು ಇನ್ಫೋಸಿಸ್ ಕಂಪನಿಯನ್ನ ಕಟ್ತಾರೆ. ಆ ಸಮಯದಲ್ಲಿ ನಾರಾಯಣ ಮೂರ್ತಿಯವರಿಗೆ ಬೆನ್ನೆಲುಬಾಗಿ ನಿಂತವರು ಸುಧಾ ಮೂರ್ತಿ. ಆದ್ರೆ ಸುಧಾ ಮೂರ್ತಿಯವರ ವ್ಯಕ್ತಿತ್ವದ ನಿಜವಾದ ಪರಿಚಯ ಇಡೀ ದೇಶಕ್ಕೆ ಆಗಿದ್ದು 1996ರಲ್ಲಿ. ಪತಿ ಉದ್ಯಮ ಕಟ್ಟಿ ಸಾಮ್ರಾಜ್ಯ ಕಟ್ಟೋದ್ರಲ್ಲಿ ಬ್ಯುಸಿ ಆಗಿರುವಾಗ ಪತ್ನಿ ಸುಧಾ ಮೂರ್ತಿ ಮಾಡಿದ್ದೇನು ಗೊತ್ತಾ? ಇನ್ಫೋಸಿಸ್ ಫೌಂಡೇಶನ್ ಸ್ಥಾಪನೆ. ನೋಡಿ, ಕೋಟಿ ಕೋಟಿ ವ್ಯವಹಾರ ನಡೆಸೋ ಪ್ರತಿಯೊಂದು ಕಂಪನಿ ಕೂಡ ತಾವು ಗಳಿಸೋ ಲಾಭದಲ್ಲಿ 1% ದುಡ್ಡನ್ನ ಸಮಾಜ ಸೇವೆಗೆ ಡೊನೇಟ್ ಮಾಡೋದು ಕಾಮನ್. ಆದ್ರೆ ಸುಧಾ ಮೂರ್ತಿ ಈ ವಿಚಾರದಲ್ಲಿ ಸ್ಟ್ಯಾಂಡ್ ಔಟ್ ಅಂದ್ರೆ ವಿಶೇಷವಾಗಿ ನಿಲ್ತಾರೆ. ಸುಧಾ ಮೂರ್ತಿಯವರು ಈ ಸಮಾಜಕ್ಕೆ, ಈ ಸಮಾಜದ ಆರ್ಥಿಕ ಕೆಳವರ್ಗದ ಸಮುದಾಯಗಳಿಗೆ ಯಾವ ರೀತಿಯ ಸಹಾಯ ಮಾಡಿದ್ದಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. 2029 ಸುಧಾ ಮೂರ್ತಿ ಆಸ್ PM. ಕಳೆದ ವರ್ಷ ಸುಧಾ ಮೂರ್ತಿಯವರನ್ನ BJP ರಾಜ್ಯಸಭೆಗೆ ನಾಮಿನೇಟ್ ಮಾಡಿತ್ತು. ಮೊದಲ ಸ್ಪೀಚ್ನಲ್ಲೇ ಸುಧಾ ಮೂರ್ತಿ ಎಲ್ಲರ ಗಮನ ಸೆಳೆದಿದ್ರು. ಅನುಭವಿಸಿ ಮಾತಾಡೋದು ಅಂತೀವಲ್ಲ, ಹಾಗೆ ಸುಧಾ ಮೂರ್ತಿಯವರು ಆಡೋ ಒಂದೊಂದು ಪದಗಳಲ್ಲೂ ದೂರದೃಷ್ಟಿ ಇರುತ್ತೆ. ಹಳ್ಳಿ, ದಿಲ್ಲಿ, ಜಗತ್ತು ಅಷ್ಟು ರಾಜಕೀಯ ಬಲ್ಲ ಮುತ್ಸದ್ದಿ ವ್ಯಕ್ತಿತ್ವ ಸುಧಾ ಮೂರ್ತಿಯವರದ್ದು. ಭಾರತಾಂಬೆಯ ಈ ಹೆಮ್ಮೆಯ ಪುತ್ರಿ ಇಂಡಿಯಾದ PM, ಪ್ರೈಮ್ ಮಿನಿಸ್ಟರ್ ಆದ್ರೆ ಹೇಗಿರುತ್ತೆ? ಇಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಸುಧಾ ಮೂರ್ತಿ ಅಂತ ಸೌಮ್ಯ ಮತ್ತು ಮುತ್ಸದ್ದಿ ನಾಯಕಿ ಪ್ರಧಾನಿ ಆಗ್ತಾರೆ ಅನ್ನೋದು ನಿಜಕ್ಕೂ ಕಷ್ಟ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಆದರೆ BJP ಮತ್ತು ಮೋದಿ ಮನಸ್ಸು ಮಾಡಿದ್ರೆ ಮೋದಿ ನಂತರ ಈ ದೇಶಕ್ಕೆ ಮಹಿಳಾ ಪ್ರಧಾನಿ ಸಿಗೋದು ನಿಶ್ಚಿತ. ಯಾಕಂದ್ರೆ ಎಲ್ಲರೂ ಒಪ್ಪುವಂತಹ, ಗೌರವಿಸುವಂತಹ, ತಲೆಬಾಗುವಂತಹ ನಾಯಕಿ ಸುಧಾ ಮೂರ್ತಿ.